15ನೇ ಶತಮಾನದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಾಗ್ದಾನವನ್ನು ಏನಕ್ಕೆ ಮಾಡಿದ್ರು ಅಂತ ವಿಡಿಯೋ ತೋರಿಸಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ರವಿ. ನಾನು ಇವತ್ತು ಹೋಗಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಹತ್ತಿರುವ ನಾಯಕನಹಟ್ಟಿ. ಮೊದಲ ಹೆಸರು ವಿಷಾದಪುರ. ಪಣಿಯಪ್ಪ ಎಂಬ ಭಕ್ತನೊಬ್ಬ ವಿಷಾದಪುರಕ್ಕೆ ಗುರುಗಳನ್ನು ಕರೆಸ್ಕೊಳ್ತಾನೆ. ಅಲ್ಲಿಗೆ ಬಂದ ಶ್ರೀ ಗುರುಗಳು ಈ ಸ್ಥಳವನ್ನು ನಾಯಕನಹಟ್ಟಿ ಎಂಬ ಹೆಸರಿಂದ ಕರೆಯಲ್ಪಡುತ್ತದೆ. ಇಲ್ಲಿ 3 ಮಠಗಳಿವೆ: ಹೊರಮಠ, ಒಳಮಠ ಹಾಗೂ ಏಕಾಂತ ಮಠ. ಈಗಿನ ಈ ಒಳಮಠ ಎನ್ನುವುದು ಮೂಲ ಸ್ಥಳ ಶ್ರೀ ಮಾರಮ್ಮ ದೇವಿಯದಾಗಿತ್ತು. ಆಗಿನ ಕಾಲದಲ್ಲಿ ಜೋಳಿಗೆಯನ್ನು ಇಡಲು ಜಾಗ ಕೇಳಿದಾಗ ಮಾರಮ್ಮ ದೇವಿ ಜಾಗ ಕೊಡಲು ನಿರಾಕರಿಸ್ತಾಳೆ. ಆಗ ದೇವಸ್ಥಾನದ ತುಂಬ ಬೆತ್ತ ಮತ್ತು ಜೋಳಿಗೆಗಳು ತುಂಬಿಕೊಳ್ತವೆ. ಇದನ್ನು ನೋಡಿ ಗುರುವಿನ ಶಕ್ತಿ ಅರಿವಾದಾಗ ಮಾರಮ್ಮ ಅಲ್ಲಿಂದ ಜಾಗವನ್ನು ಗುರುಗಳಿಗೆ ಬಿಟ್ಕೊಟ್ಟು ಬೇರೆ ಕಡೆ ಹೋಗ್ತಾರೆ. ಒಂದು ಸಮಯದಲ್ಲಿ ವಿಪರೀತ ಬರಗಾಲ ಬರುತ್ತದೆ. ಆಗಿನ ಕಾಲದ ಪಾಳೆಗಾರ ನಾಯಕನ ಬಳಿ ಗುರುಗಳು ಈ ಊರಿಗೆ ಒಂದು ಕೆರೆ ಕಟ್ಟಿಸ್ಬೇಕು ಅಂತ ಕೇಳ್ಕೊಂಡಾಗ ಆಗಿನ ಕಾಲದ ನಾಯಕ, ಕೆರೆಯನ್ನು ಕಟ್ಟಿಸ್ಬೋದು, ನನ್ನ ಹತ್ರ ಹಣ ಇಲ್ಲ, ಹಣ ಕೊಡೋಕ್ಕೆ ಕೆಲಸ ಮಾಡಿದವರಿಗೆ ಅಂತ ಹೇಳಿದಾಗ ಗುರುಗಳು, ನನ್ನ ಬಳಿ ಹಣ ಇದೆ, ಹಣ ಕೊಡ್ತೇನೆ ಅಂತ ಹೇಳ್ತಾರೆ. ಆ ಕೆಲಸ ಮಾಡಿದ ಜನಗಳಿಗೆ ಶ್ರಮಕ್ಕೆ ತಕ್ಕನಾದ ಪ್ರತಿಫಲವನ್ನು ಕೊಡಲು ಪ್ರಾರಂಭ ಮಾಡ್ತಾರೆ. ಆ ಕೆಲಸ ಮಾಡಿ ತಿಂಗಳಿಗೆ ಕೊನೆಯದಲ್ಲಿ ಸಂಬಳ ಕೊಡಲು ಒಂದು ಮಣ್ಣಿನ ರಾಶಿಯನ್ನು ಗುಡ್ಡೆ ಮಾಡಿಸ್ತಾರೆ. ಗುಡ್ಡೆ ಮಾಡಿಸಿದ ರಾಶಿಗೆ ಬೆತ್ತದಿಂದ ನಮಸ್ಕಾರ ಮಾಡಿದಾಗ ಯಾರ್ಯಾರ ಕೆಲಸಕ್ಕೆ ಎಷ್ಟು ಪ್ರತಿಫಲ ಕೊಡಬೇಕು ಅಂತ ಭಗವಂತ ಆಗಿನ ಕಾಲದಲ್ಲಿ ಅವರಿಗೆ ತಕ್ಕನ ಪ್ರತಿಫಲ ಕೊಡ್ತಾನೆ. ಕೆಲವರು ಕೆಲಸ ಮಾಡಿದವರಿಗೆ ಎಷ್ಟು ಜಾಸ್ತಿ ಸಿಗುತ್ತೆ, ಕೆಲಸ ಮಾಡಿದವರಿಗೆ ಏನೂ ಸಿಗಲ್ಲ. ಆಗಿನ ಕಾಲದ ಒಂದು ಹೆಣ್ಣು ಮಗಳು ಕೆಲಸ ಮಾಡಿರ್ತಾಳೆ, ಅವಳು ಗರ್ಭಿಣಿಗೆ ಅವ್ರು ಕೆಲಸ ಮಾಡಿದ್ದಕ್ಕೆ 1.5 ಪಟ್ಟು ಜಾಸ್ತಿ ಪ್ರತಿಫಲ ಸಿಕ್ಕಿರುತ್ತೆ. ಆಗ ಗುರುಗಳ ಬಳಿ ನನಗೆ ಜಾಸ್ತಿ ಬಂದಿದೆ, ತಗೊಳ್ಳಿ ವಾಪಸ್ ಅಂತ ಕೊಡೋಕೆ ಹೋದಾಗ ಗುರುಗಳು ಹೇಳಿರ್ತಾರೆ, ನಿನ್ನ ಹೊಟ್ಟೆಯಲ್ಲಿರುವ ಕೂಸು ಕೂಡ ಕೆಲಸ ಮಾಡಿದೆ, ಅದಕ್ಕೆ ತಕ್ಕನಾಗಿ ಪ್ರತಿಫಲ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಮಾಡಿದಷ್ಟು ನೀಡು ಭಿಕ್ಷೆ, ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಅದಕ್ಕೆ ತಕ್ಕನಾಗಿ ಪ್ರತಿಫಲ ಸಿಗುತ್ತೆ ಅಂತ ಭಗವಂತ ಆಗಿನ ಕಾಲದಲ್ಲಿ ಹೇಳಿದ್ದಾನೆ. ಹಾಗೂ ಗುರುಗಳು ಏಕಾಂತ ಮಠದಲ್ಲಿ 45 ದಿನ ತಪಸ್ ಮಾಡಿ ಹೊರ ಮಠದಲ್ಲಿ ಬಂದು ಆಯ್ಕೆಯಾಗಿದ್ದಾರೆ. ಹಾಗೆ ಗುರುಗಳ ಪವಾಡ ಸತ್ತ ಎಮ್ಮೆಯನ್ನು ಬದುಕಿಸಿದ್ದು ಹಾಗೂ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದ್ದು, ರಥಕ್ಕೆ ಹಾಕಿದ ಮಗುವನ್ನು ರಥದ ಚಕ್ರ ಹಾರಿದ್ದು, ಇನ್ನಷ್ಟು ಹಲವು ಕಥೆಗಳು ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿಯ ಕಥೆಗಳಿವೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ. ನಂಬಿದವರಿಗೆ ಗುರುಗಳು ಯಾವಾಗಲೂ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳು ಮಾಡಲು.